ದಸರಾ ಅಂದಾಕ್ಷಣ ಎಲ್ಲರಿಗೂ ನೆನಪಾಗೋದು ಅರಮನೆ ನಗರಿ. ಆದರೆ ಮೈಸೂರು ದಸರಾದಂತೆ ಮಡಿಕೇರಿ ದಸರಾ ಕೂಡ ಜಗಮಗಿಸ್ತಾ ಇದೆ. ಮಂಜಿನ ನಗರಿಯಲ್ಲಿ ಪ್ರಪ್ರಥಮ ಬಾರಿಗೆ ಕಾಫಿ ದಸರಾ ನಡೀತಾ ಇದೆ. ಎಲ್ಲರ ಗಮನ ಸೆಳೀತಾ ಇದೆ. ಮಳಿಗೆಗಳಲ್ಲಿ ಬಗೆ ಬಗೆಯ ಕಾಫಿ ಪ್ರದರ್ಶನ, ಘಮಘಮಿಸುವ ಕಾಫಿ ಪರಿಮಳ, ಕಾಫಿ ರುಚಿ ಸವಿಯುತ್ತಿರುವ ಸಚಿವರು. ಇದು ಮಡಿಕೇರಿಯಲ್ಲಿ ನಡೆದ ಕಾಫಿ ದಸರಾದ ದೃಶ್ಯ. ಮಂಚಿನ ನಗರಿಯಲ್ಲಿ ಕಾಫಿ ದಸರಾ ಸಂಭ್ರಮ. ಕಾಫಿ ದಸರಾ ವೀಕ್ಷಣೆಗೆ ಜನವೋ ಜನ. ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಕರಗ ಉತ್ಸವದೊಂದಿಗೆ ಆರಂಭವಾದ ದಸರಾ ದಿನದಿಂದ ದಿನಕ್ಕೆ ತನ್ನ ವೈಭವವನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಮಕ್ಕಳ ದಸರಾ, ಮಹಿಳಾ ದಸರಾ, ಜನಪದ ದಸರಾದೊಂದಿಗೆ ಈ ಬಾರಿ ಎಲ್ಲರ ಗಮನ ಸೆಳೆಯುತ್ತಿರುವುದು ಕಾಫಿ ದಸರಾ. ಹೇಳಿ ಕೇಳಿ ಕೊಡಗು ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆ. ಹೀಗಾಗಿ ಮಡಿಕೇರಿಯಲ್ಲಿ ಇದೇ ಮೊದಲ ಬಾರಿಗೆ ದಸರಾ ಸಮಿತಿಯಿಂದ ಕಾಫಿ ದಸರಾವನ್ನ ಆಯೋಜಿಸಲಾಗಿದೆ. ಇಲ್ಲಿಯ ಕಾಫಿ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಶಾಸಕ ಮಂತಲ್ ಗೌಡ ವಿಶೇಷ ಕಾಳಜಿ ವಹಿಸಿ ಕಾಫಿ ದಸರಾ ಹಮ್ಮಿಕೊಂಡಿದ್ದಾರೆ. ಕೃಷಿ ಸಚಿವ ಚೆಲುವರಾಯಿ ಸ್ವಾಮಿ ಕಾಫಿ ದಸರಾಕ್ಕೆ ಚಾಲನೆ ನೀಡಿದ್ರು. ಇವತ್ತು ವಿಶೇಷವಾಗಿ ಕಾಫಿ ದಸರಾವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ನಾಡ ಹಬ್ಬ ಈ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ನವರಾತ್ರಿ ನಡೆಯುತ್ತೆ. ದಸರಾ ಒಂದು ಪೂಜೆನೂ ಮಾಡ್ತಾರೆ. ಕರ್ನಾಟಕದಲ್ಲೂ ಅನೇಕ ಕಡೆ ಮಾಡ್ತಾರೆ, ರಾಷ್ಟ್ರದಲ್ಲೂ ಅನೇಕ ಕಡೆ ಮಾಡ್ತಾರೆ. ಆದರೆ ಕಾಫಿ ಬೆಳೆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಆಸಕ್ತಿಯನ್ನು ವಹಿಸ್ತೀವಿ. ನಿಮ್ಗೆ ಏನೇನು ತೊಂದರೆ ಇದೆ ಅದರ ಬಗ್ಗೆ ಯಾವುದಾದ್ರು ರೀತಿಯಲ್ಲಿ ನಿಮಗೆ ನಾವು ಸಪೋರ್ಟ್ ಮಾಡ್ತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿ ತೀರ್ಮಾನಕ್ಕೆ ಬರ್ತೀವಿ ಅನ್ನೋದನ್ನ ಹೇಳಿ ಇವತ್ತು ಅತ್ಯಂತ ಬಹಳ ಸಂತೋಷದಿಂದ ಕಾಫಿ ದಸರಾವನ್ನು ಉದ್ಘಾಟನೆ ಮಾಡಿದ್ದೀವಿ. ಇನ್ನು ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ನಡೆಯುತ್ತಿರೋ ಕಾಫಿ ದಸರಾಕ್ಕೆ ನಿರೀಕ್ಷೆಗೂ ಮೀರಿ ಜನಸ್ಪಂದನೆ ವ್ಯಕ್ತವಾಗಿದೆ. ಒಟ್ಟು 34 ಕಾಫಿ ಮಳಿಗೆಗಳಿದ್ದು ಬೇರೆ ಜಿಲ್ಲೆಗಳಿಂದಲೂ ಬೆಳೆಗಾರರು ಆಗಮಿಸಿದ್ದಾರೆ. ಇನ್ನು ಕಾಫಿ ಕೆಫೆ ಯುವ ಸಮುದಾಯದ ಗಮನ ಸೆಳೆಯುತ್ತಿದೆ. ಕಾಫಿ ಬಗ್ಗೆ ವಿಚಾರ ಸಂಕಿರಣವೂ ಆಯೋಜಿಸಲಾಗಿದೆ. ಇಡೀ ಭಾರತದಲ್ಲೇ ಕೊಡಗಿನ ಕಾಫಿಗೆ ವಿಶೇಷ ಮಹತ್ವ ಇದೆ. ಕೊಡಗಿನ ಕಾಫಿ ಸ್ವಾದಿಷ್ಟ ಮತ್ತು ವೈವಿಧ್ಯಮಯ ತಳಿಗಳಿಗೆ ಹೆಸರುವಾಸಿಯಾದಂಥದ್ದು. ಇಂಥ ಕಾಫಿಯನ್ನು ಮತ್ತಷ್ಟು ಪ್ರಮೋಟ್ ಮಾಡುವ ಉದ್ದೇಶದಿಂದ ನಾವು ಮಡಿಕೇರಿ ದಸರಾ ಕಾರ್ಯಕ್ರಮದಲ್ಲಿ ಕಾಫಿ ದಸರಾ ಅಂತ ಹೇಳೋ ಒಂದು ಹೊಸ ಕಾರ್ಯಕ್ರಮಕ್ಕೆ ಇವತ್ತು ನಾವು ಚಾಲನೆಯನ್ನು ನೀಡಿದ್ದೇವೆ. ಒಳ್ಳೆಯ ಸ್ಪಂದನ ಸಾರ್ವಜನಿಕರಿಂದ ಮತ್ತು ಕಾಫಿ ಉದ್ಯಮಿಗಳಿಂದ ಮತ್ತು ಬೆಳೆಗಾರರಿಂದ ಸಿಕ್ಕಿದೆ. ಒಟ್ಟು 34 ಮಳಿಗೆಗಳನ್ನು ನಾವು ಇವತ್ತು ಕಾಫಿ ದಸರಲ್ಲಿ ಹಾಕಿದ್ದೇವೆ. ಇದರಲ್ಲಿ 12 ಕಾಫಿ ಕೆಫೆಗಳು ಕೂಡ ಇದೆ. ಇನ್ನು ಈ ಬಾರಿ ಆರಂಭವಾದ ಕಾಫಿ ದಸರಾ ಮುಂದೆ ಶಾಶ್ವತವಾಗಿ ಪ್ರತಿ ವರ್ಷ ನಡೆಯುವಂತಾಗಲಿ ಎಂಬ ಅಭಿಪ್ರಾಯ ಕೇಳಿಬರುತ್ತಿದೆ. ಒಟ್ಟಿನಲ್ಲಿ ಮಡಿಕೇರಿ ದಸರಾಕ್ಕೆ ಕೊಡಗಿನ ಕಾಫಿಯ ಸ್ವಾದ ಪಸರಿಸುತ್ತಿರುವುದು ಮಾತ್ರ ವಿಶೇಷ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ದಸರಾ ಉತ್ಸವ ಬಂತು ಅಂದರೆ ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿರುತ್ತೆ. ಅದರ ಜೊತೆಗೆ ಈ ಹಬ್ಬದಲ್ಲಿ ಗೊಂಬೆ ಕೂರಿಸುವಂಥ ಪದ್ಧತಿಯೂ ಉಂಟು. ಯಾಕೆ ಕೂರಿಸ್ತಾರೆ, ಅದರಿಂದ ಏನು ಉಪಯೋಗ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ನವರಾತ್ರೋತ್ಸವ ಅತ್ಯಂತ ಪ್ರಾಚೀನವಾದ ಹಬ್ಬ. ವೇದ ಕಾಲದಿಂದಲೂ ಇಂದಿನವರೆಗೂ ತುಂಬ ಜನಪ್ರಿಯವಾದಂಥ ಹಬ್ಬ. ದುರ್ಗಾ ಪರಮೇಶ್ವರಿ ಆವಿರ್ಭವಿಸಿ ಲೋಕಗಳಲ್ಲಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡುವಂಥ ಸಂದರ್ಭ. ದೇವಿಯನ್ನು ಬಗೆ ಬಗೆಯಾಗಿ ಭಾರತ ವರ್ಷದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಆರಾಧನೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಹೇಗೆ ಮಾಡ್ತೀವಿ ಬನ್ನಿ ನಿಮಗೆಲ್ಲ ನಮ್ಮ ಮನೆಯ ಬೊಂಬೆ ಹಬ್ಬದ ಆ ಬೊಂಬೆ ಜೋಡಣೆಗಳ ವಿಶೇಷವನ್ನು ಹೇಳ್ತೀನಿ. ನಾಡ ಹಬ್ಬ ದಸರಾ ಉತ್ಸವದಲ್ಲಿ ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿರುತ್ತೆ. ಹಲವು ಆಚರಣೆಗಳು ಈ ಉತ್ಸವದಲ್ಲಿ ನಡೆಯುತ್ತೆ. ಅದರಲ್ಲಿ ಗೊಂಬೆ ಕೂರಿಸುವುದು ಕೂಡ ಒಂದು. ಮೈಸೂರಿನ ಮನೆಗಳಲ್ಲಿ ಗೊಂಬೆಯನ್ನ ಕೂರಿಸಿ ನಾಡ ಹಬ್ಬವನ್ನು ಆಚರಿಸುತ್ತಾರೆ.
ಆಚರಿಸುತ್ತಾರೆ. ರಾಮಾಯಣ, ಮಹಾಭಾರತ, ವಿಷ್ಣು ಪುರಾಣ, ಶ್ರೀ ಕೃಷ್ಣ ಲೀಲೆಗಳು, ದುರ್ಗ ಅವತಾರಗಳು ಹೀಗೆ ನಾನಾ ಕಥೆಗಳನ್ನ ಬಿಂಬಿಸುವ ರೀತಿ ಗೊಂಬೆ ಕೂರಿಸಲಾಗುವುದು. ಮೇಲ್ಗಡೆ ಅಲ್ಲಿರುವಂಥದ್ದು ಪಟ್ಟದ ಬೊಂಬೆಗಳು. ಪಟ್ಟದ ಬೊಂಬೆ ಅಂತ ಹೇಳ್ತೀವಿ, ಮರಪಾಚಿ ಬೊಂಬೆ ಅಂತಲೂ ಕೂಡ ಜಾನಪದವಾಗಿ ಕರೀತಾರೆ. ಅದನ್ನು ಮರದಲ್ಲಿ ಮಾಡಿರ್ತಾರೆ. ವಿಶೇಷವಾಗಿ ತಿರುಪತಿ ಆ ಕಡೆ ಹೆಚ್ಚಾಗಿ ಬೆಳೆಯೋ ಮರ, ಅದರಲ್ಲಿ ಮಾಡ್ತಾರೆ ಅಂತ ಕೇಳಿದ್ದೀನಿ. ಈ ಪಟ್ಟದ ಬೊಂಬೆ ತುಂಬ ತುಂಬ ಮುಖ್ಯವಾದದ್ದು, ರಾಜ ರಾಣಿ ಅಂತಲೂ ಕರಿತೀವಿ. ಆ ಪಟ್ಟದ ಬೊಂಬೆ ಪ್ರಕೃತಿ ಪುರುಷರ ಸಂಕೇತ. ಪ್ರಕೃತಿ ಪುರುಷರ ಸಂಕೇತ ಅಂದರೆ ಈ ಜಗತ್ತಿನ ಆದಿಮ ಶಕ್ತಿಗಳು, ಶಿವಪಾರ್ವತಿಯರು ಅನ್ಬೋದು, ಲಕ್ಷ್ಮೀ ನಾರಾಯಣರು ಅನ್ಬೋದು, ಸರಸ್ವತಿ ಬ್ರಹ್ಮ ಅನ್ಬೋದು, ಒಟ್ಟಿನಲ್ಲಿ ಸೃಷ್ಟಿಗೆ ಆದಿ ದಂಪತಿಗಳು, ಆದಿ ಜಗನ್ಮಾತಾ ಪಿತರನ್ನು ಈ ಒಂದು ಮರಪಾಚಿ ಬೊಂಬೆಗಳಲ್ಲಿ, ಪಟ್ಟದ ಬೊಂಬೆಗಳಲ್ಲಿ ನೋಡ್ತೀವಿ. ಸರದಿಯಲ್ಲಿ ಗೊಂಬೆಗಳ ಜೋಡಣೆ. ಈ ಬೊಂಬೆ ಜೋಡಣೆಯಲ್ಲಿ ಒಂದು ಅರ್ಥ ಇದೆ. ಮೊದಲ ಮೆಟ್ಲಿಂದ ಕೆಳಗಡೆ ಮೆಟ್ಲಿಗೆ ಬರ್ತಾ ಬರ್ತಾ ಒಂದು ಸೀಕ್ವೆನ್ಸಲ್ಲಿ ಇಡುವಂಥದ್ದು ಕ್ರಮ. ಮೇಲ್ಗಡೆ ಮೆಟ್ಲಲ್ಲಿ ಅಂದರೆ ಪಟ್ಟದ ಬೊಂಬೆ ಆದ ತಕ್ಷಣ ದೇವಾನುದೇವತೆಗಳನ್ನ ಇಡ್ತೀವಿ. ವಿಶೇಷವಾಗಿ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಸುಬ್ರಹ್ಮಣ್ಯ, ಗಣಪತಿ, ನಾರಾಯಣ, ಶಿವ, ಬ್ರಹ್ಮ ಮತ್ತು ನಾರಾಯಣ, ಶಿವ, ಬ್ರಹ್ಮ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿಯರ ನಾನಾ ರೂಪಗಳನ್ನು ನಾವು ತೋರಿಸ್ತೀವಿ. ನೋಡಿ, ನಮ್ಮ ಮನೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಆಂಜನೇಯ ಇದ್ದಾನೆ, ಕಿರಾತ ರೂಪದ ಶಿವ ಇದ್ದಾನೆ, ಅಂದರೆ ಬೇಡರ ರೂಪದಲ್ಲಿ ಶಿವ ಬಂದಿರೋದು. ಹಾಗೆ ಶಿವ, ರಾಜರಾಜೇಶ್ವರಿ, ದುರ್ಗಾ ಪರಮೇಶ್ವರಿ, ಸುಬ್ರಹ್ಮಣ್ಯ, ನಾರಾಯಣ, ಗಜಲಕ್ಷ್ಮಿ, ಆಮೇಲೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ. ಅವನ ಪಕ್ಕದಲ್ಲಿ ಸೇಂಗೋಲ್ ಇದೆ ನೋಡಿ, ಅದನ್ನು ಧರ್ಮದಂಡ ಅಥವಾ ರಾಜದಂಡ ಅಂತ ಹೇಳ್ತಾರೆ. ಆ ಸೇಂಗೋಲ್ ಇವತ್ತು ತುಂಬ ಪ್ರಸಿದ್ಧವಾಗಿದೆ, ನಮಗೆಲ್ಲ ಗೊತ್ತಿರೋದು. ಶ್ರೀರಾಮ, ಶ್ರೀಕೃಷ್ಣನ ಅವತಾರವೂ ಇರುತ್ತೆ. ಶ್ರೀರಾಮ ಮತ್ತು ಶ್ರೀಕೃಷ್ಣರ ಅವತಾರವನ್ನು ನಾವು ನೋಡ್ತೀವಿ. ಆಮೇಲೆ ಅದರ ಎರಡನೇ ಸಾಲಲ್ಲಿ ನಾವು ನಾನಾ ಬಗೆಯ ಅವತಾರಗಳನ್ನು ನಾವು ನೋಡ್ತೀವಿ. ಗೋಪಿಕೆಯರು, ರಾಧೆ ಮತ್ತು ನಮ್ಮ ಪಂಡ್ರಾಪುರದ ಪಾಂಡುರಂಗ ಮತ್ತು ರುಕ್ಮಿಣಿ, ಹಾಗೆ ನಮ್ಮ ಭಾರತ ಮಾತೆ ಕೃಷ್ಣ, ರಾಮ ಮುಂತಾದ ಸಾಧು ಸಂತರಿಗೆ ಮತ್ತು ಅವತಾರ ಪುರುಷರಿಗೆ, ಯೋಗಿಗಳಿಗೆ ಜನ್ಮವಿತ್ತಂಥ ಭಾರತ ಮಾತೆಯೇ ಒಂದು ಅದ್ಭುತವಾದ ವೈಕುಂಠ ಅಂತ ಭಾರತ ಮಾತೆ ಕೃಷ್ಣ. ಹಾಗೆ ನಮ್ಮ ಕುಲದೇವರಾದಂಥ ವೆಂಕಟರಮಣ ಸ್ವಾಮಿ ಪದ್ಮಾವತಿ ಸಮೇತನಾಗಿ ಇದ್ದಾನೆ, ಬುದ್ಧ ಭಗವಾನ್ ಇದ್ದಾನೆ. ಆಮೇಲೆ ಇಲ್ಲಿ ನೋಡಿ ಅವತಾರ, ದಶಾವತಾರಗಳು ಈ ಕಡೆಯಿಂದ ಬರುತ್ತೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಕೃಷ್ಣ ಮತ್ತು ಕಲ್ಕಿ. ಮೈಸೂರಿನ ಒಡೆಯರ್ ಗೊಂಬೆ ಆಕರ್ಷಕ. ನಮ್ಮ ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ್, ಎಷ್ಟು ಖುಷಿಯಾಗುತ್ತೆ ಒಡೆಯರ್ ಹೆಸರು ಹೇಳುವಾಗ. ನಮ್ಮ ಮೈಸೂರು ಸ್ಟೇಟ್, ದಕ್ಷಿಣ ಭಾಗದ ಕರ್ನಾಟಕಕ್ಕೆ ಆ ಒಡೆಯರ್ ಮನೆತನ ಕೊಟ್ಟ ಕೊಡುಗೆ ಅಪಾರವಾದದ್ದು. ನಮ್ಮ ನಾಡಿಗೆ, ನುಡಿಗೆ, ಸಂಸ್ಕೃತಿಗೆ, ಧರ್ಮಕ್ಕೆ, ಶೀಲೆ ಮತ್ತು ನಮ್ಮ ನಾಡಿನ ಆರ್ಥಿಕ ಸಮುನ್ನತಿಗೆ ಆ ಒಡೆಯರ್ ವಂಶದ ರಾಜರ್ಷಿಗಳು ಮಾಡಿದಂಥ ಯೋಗದಾನ ಅಪಾರವಾದದ್ದು. ನಾವಿಲ್ಲಿ ಜಯಚಾಮರಾಜೇಂದ್ರ ಒಡೆಯರನ್ನು ತೋರಿಸಿದ್ದೀವಿ. ಅವ್ರ ಪಕ್ಕ ದೇಶಭಕ್ತರಿದ್ದಾರೆ, ಸುಭಾಷ್ ಚಂದ್ರ ಬೋಸ್ ಇದ್ದಾರೆ. ಮದುವೆಯ ದೃಶ್ಯ ಮರುಸೃಷ್ಟಿ. ಒಂದು ಸುಂದರವಾದ ಮದುವೆಯ ದೃಶ್ಯ. ನಮ್ಮ ದಕ್ಷಿಣ ಭಾರತದ ಮದುವೆ. ವಧೂವರರು ಸಾಲಂಕೃತರಾಗಿ ಮಂಟಪದೊಳಗೆ ಕೂತ್ಕೊಂಡಿದ್ದಾರೆ. ಈ ಕಡೆ ಆ ಕಡೆ ವಧುವಿನ ಕಡೆಯವರು, ವರನ ಕಡೆಯವರು ಎಲ್ಲ ನಿಂತಿದ್ದಾರೆ. ಮುಂದೆ ಯಜ್ಞಕುಂಡ ಇದೆ, ಅಶ್ಮಾರೋಹಣದ ಕಲ್ಲಿದೆ, ಕಲಶಗಳಿವೆ, ದೀಪಗಳಿವೆ. ಗೊಂಬೆಗಳ ಮಹತ್ವವೇ ವಿಶೇಷ. ಬೊಂಬೆ ಹಬ್ಬ ಮಾಡುವಾಗ ಸಿಕ್ಕೋ ಆನಂದ ಇದೆಯಲ್ಲ, ಅದು ಅನುಭವೈಕ ವೇದ್ಯ. ನಿಮ್ಮ ಅಕ್ಕಪಕ್ಕದ ನೆರೆಕೆರೆಯವರನ್ನ, ಬಂಧು ಮಿತ್ರರನ್ನ, ವಿಶೇಷವಾಗಿ ಪುಟಾಣಿ ಮಕ್ಕಳನ್ನು ಕರೆದು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಗೆ ಮಾಡಬೇಕು, ಯಾಕೆ ಮಾಡ್ತೀವಿ ಅಂತ. ಬೊಂಬೆ ತಿಂಡಿಗಳನ್ನು ಕೊಡಿ, ಅವ್ರಿಗೆ ಹಾಡುಗಳನ್ನು ಹೇಳಿಸಿ. ಹೀಗೆ ನಾವು ನವರಾತ್ರವನ್ನು ಸಂಭ್ರಮದಿಂದ ಆಚರಿಸೋಣ. ದೇವಿ ದುರ್ಗಾ ಪರಮೇಶ್ವರಿ ಬರೋದೇ ಸಜ್ಜನರಿಗೆ ಶಕ್ತಿ ಕೊಡೋದಕ್ಕೆ. ಈ ಶರನ್ನವರಾತ್ರದಲ್ಲಿ ನಮ್ಮೆಲ್ಲರಿಗೂ ಆಯುರ, ಆರೋಗ್ಯ, ಐಶ್ವರ್ಯಾಭಿವೃದ್ಧಿಗಳ ಜೊತೆಗೆ ದೇಶಭಕ್ತಿ, ಧರ್ಮನಿಷ್ಠೆ ಮತ್ತು ನಿರ್ಭಯತ್ವವನ್ನು ಕೊಡಲಿ ಅಂತ ಪ್ರಾರ್ಥಿಸೋಣ. ಎಲ್ರಿಗೂ ಜಗನ್ಮಾತೆ ಶುಭವನ್ನುಂಟು ಮಾಡಲಿ. ನಮಸ್ಕಾರ.